ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ಕಿಚನ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಸಿಂಪಲ್ ಕಿಚನ್ ರೆಸಿಪೀಸಲ್ಲಿ ಮಸಾಲೆ ರಹಿತ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 kg ಬಾಸುಮತಿ ರೈಸನ್ನು ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ನಂತರ ಕ್ವಿಕ್ಕಾಗಿ ಬಿರಿಯಾನಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಬರೋಣ ಬನ್ನಿ. ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ, ಮರಾಠಿ ಮೊಗ್ಗು, ಸ್ಟಾರ್ ಮೊಗ್ಗು, ಸೋಂಪು ಕಾಳು, ಹಾಗೆ ಪಲಾವ್ ಎಲೆಯನ್ನು ತಗೊಂಡಿದ್ದೀನಿ. ನಂತರ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 1 kg ಚಿಕನನ್ನು ತೊಳೆದು ಇಟ್ಕೊಂಡಿದ್ದೀನಿ. ಈಗ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಕಾದ ನಂತರ ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ, ಮರಾಠಿ ಮೊಗ್ಗು, ಸ್ಟಾರ್ ಮೊಗ್ಗು, ಸೋಂಪು ಹಾಗೆ ಪಲಾವ್ ಎಲೆಯನ್ನು ಹಾಕ್ಕೋಬೇಕು. ಅದಾದ ನಂತರ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕ್ಕೊಂಡು ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪುದೀನ, ಕೊತ್ತಂಬರಿ ಸೊಪ್ಪು ಹಾಗೆ 2 ಹಸಿ ಮೆಣಸಿನಕಾಯಿಯನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಅಥವಾ ಫ್ರೈ ಮಾಡ್ಕೊಂಡ ನಂತರ ಟೊಮೊಟೊವನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ಈಗ ಇದು ಕುದಿಯುವಷ್ಟರಲ್ಲಿ ಅನ್ನ ಬೇಯಿಸಲಿಕ್ಕೆ ಒಂದು ಪಾತ್ರೆಗೆ ಕಸ್ತೂರಿ ಮೇಥಿ, ಏಲಕ್ಕಿ, ಮರಾಠಿ ಮೊಗ್ಗು ಹಾಗೆ ನೀರನ್ನು ಹಾಕಿ ನೀರನ್ನು ಕಾಯಲಿಕ್ಕೆ ಬಿಡೋಣ. ನಂತರ ಕುದೀತಾ ಇರುವಂತಹ ಈರುಳ್ಳಿ ಟೊಮೊಟೊ ಗ್ರೇವಿ ಏನಿದೆ ಅದಕ್ಕೆ ಮೊಸರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು 1 kgಗೆ 1/4 ಲೀಟರ್ ಮೊಸರನ್ನು ಹಾಕ್ಕೊಂಡಿದ್ದೀನಿ. ನಂತರ ಚಿಕನನ್ನು ಹಾಕಿ 70 to 75% ಚಿಕನ್ನ ಬೇಯಲಿಕ್ಕೆ ಬಿಡಬೇಕು. ಅಂತಹ ಬಿಸಿ ನೀರಿಗೆ ನೆನೆಸಿಟ್ಕೊಂಡಂತಹ ಅಕ್ಕಿಯನ್ನು ಹಾಕಿ ಅದನ್ನು ಸಹ 70 to 75% ರೈಸ್ನ ಕುಕ್ ಮಾಡ್ಕೋಬೇಕು. ಈಗ 70% ಬೆಂದಿರುವಂತಹ ಚಿಕನ್ ಮೇಲೆ 70% ಕುಕ್ ಆಗಿರುವಂತಹ ರೈಸ್ನ ನೀರನ್ನು ಸೋರಿಸಿ ಅಥವಾ ಬಸ್ಕೊಂಡು ಚಿಕನ್ ಮೇಲ್ಗಡೆ ಹಾಕ್ಕೋಬೇಕು. ಹಾಗೆ ಚಿಕನ್ನಲ್ಲಿರುವಂತಹ ಗ್ರೇವಿಯನ್ನು ಸ್ವಲ್ಪ ರೈಸ್ ಮೇಲ್ಗಡೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನಂತರ ರೈಸ್ಗೆ ಸಮಾನವಾಗಿ ನೀರನ್ನು ಹಾಕ್ಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ಅದರ ಮೇಲೆ ಒಂದು ಭಾರವಾದ ನೀರಿನ ಪಾತ್ರೆ ಅಥವಾ ವಸ್ತುವನ್ನು ಇಟ್ಟು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಈಗ 15ರಿಂದ 20 ನಿಮಿಷ ಆಗಿದೆ. ದಮ್ ಕಟ್ಟಿರುವಂತಹ ಪಾತ್ರೆಯನ್ನು ತೆಗೆದು ಅದರ ಮೇಲೆ ಸ್ವಲ್ಪ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ತುಂಬ ಸಿಂಪಲ್ಲಾಗಿರುವಂತಹ ಮಸಾಲೆ ರಹಿತ ಬಿರಿಯಾನಿ ರೆಡಿ. ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ತುಂಬ ಸಿಂಪಲ್ಲಾಗಿರುವಂತಹ ಬಿರಿಯಾನಿ ರೆಡಿಯಾಗಿದೆ. ಇದನ್ನು ಮೊಸರು ಬಜ್ಜಿ ಅಥವಾ ರಾಯ್ತಾ ಜೊತೆ ತಿನ್ನಲು ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ನೋಡಿ. ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.